ಗೋವಿಂದ ಬಾಬು ಪೂಜಾರಿ ಸರ್ ನಾನು ಎಲ್ಲಿ ಸಿಕ್ಕಿದೋ ಅಂತ ಸರ್. 2023 ಎಲೆಕ್ಷನ್ದು ಸ್ಟ್ರಾಂಗ್ ರೂಮ್ ಇತ್ತು ಸರ್. ಸ್ಟ್ರಾಂಗ್ ರೂಮು ಎಲೆಕ್ಷನ್ ಸ್ಟ್ರಾಂಗ್ ರೂಮು. ಆ ಎಲೆಕ್ಷನ್ ಸ್ಟ್ರಾಂಗ್ ರೂಮ್ಗೆ ನನಗೆ ಶಿಫ್ಟ್ ಹಾಕಿಂದ ಫುಡ್ ಸಪ್ಲೈ ಇತ್ತು. ಸುಮಾರು BBMP-ಇಂದ, DC ಆಫೀಸಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಲ್ಮೋಸ್ಟ್ ಡೈಲಿ ಒಂದು ಶಿಫ್ಟಲ್ಲಿ ಒಂದು 500 ಜನದಿಂದ 500-600 ಜನ ಇರ್ತಾಯಿದ್ರು. ಬಟ್ ಅದಕ್ಕಿಂತ ಮುಂಚೆ ಶಿಫ್ಟ್ ಹಾಕ್ ಬಗ್ಗೆ ತಿಳ್ಕೊಂಡಿದ್ದೆ. ಆ ಶಿಫ್ಟ್ ಹಾಕ್ ಬಗ್ಗೆ ಸಂಸ್ಥೆ ಬಗ್ಗೆ ಚೆನ್ನಾಗಿ ಮಾಹಿತಿ ಇತ್ತು. ಬಟ್ MD ಅವರು ಯಾರು ಏನು ಎಂತು ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಇವರು ಗೋವಿಂದ ಬಾಬು ಪೂಜಾರಿ ಅವರು ಅವತ್ತು ಅಲ್ಲಿ ಊಟ ಬಡಿಸ್ತಾ ಇರ್ತಾರೆ ಸರ್. ನಾನು ಹಿಂಗೆ ಮಾತಾಡ್ತಾ ಕೇಳಿದೆ. ಫಸ್ಟು ಅವಾಗ ಹೇಳಿದ್ರು ಇಲ್ಲ ಇವರು MD ಅವರು ಅಂತ. ನಾನು ಯೋಚನೆ ಮಾಡ್ತಾ ನಿಂತೆ ಸರ್. ಶಿಫ್ಟ್ ಹಾಕಂತ ಕಂಪ್ನಿಗೆ ಲಾಸ್ಟ್ 2 ಇಯರ್ಸ್ ಬ್ಯಾಕು ಅವತ್ತು ಅವ್ರ ಕೈಲಿ ನನ್ನ ಹತ್ರ ಇನ್ನೂ ಚೆನ್ನಾಗಿ ಜ್ಞಾಪಕಕ್ಕಿದೆ. ಒಂದು ಮೊಬೈಲ್ ಇತ್ತು ಸರ್. ಆ ಮೊಬೈಲು ನೀವು ಉಳಿಸೋಕ್ಕೂ ಅಸಾಧ್ಯ. ಈಗಲೂ ಅದೇ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ನಾವು ಯಾರಾದರೂ ಈವನ್ ಮನೇಲಿರೋ ಮಕ್ಳಿಗೂ ಸಹಿತ ಒಂದು ಸಣ್ಣದು ಯಾರು ಇಲ್ಲ ಅಂದರೂ ಕೊನೆಗೆ EMI ಅಲ್ಲಾದರೂ ಒಂದು ಐಫೋನು ಈ ಥರ ಹೋಗಿರ್ತಾರೆ. ಆದರೆ ಸರ್ ಇವತ್ತು ಈ ಸಂಸ್ಥೆ 18ನೇ ವರ್ಷಕ್ಕೆ 1000 ಕೋಟಿ ಟರ್ನ್ ಓವರ್ ರೀಚ್ ಆಗೋಂಥ ಸಂದರ್ಭದಲ್ಲಿ ಅವ್ರ ದಂಪತಿಗಳು ಮತ್ತು ಗೋವಿಂದ ಬಾಬು ಪೂಜಾರಿ ಸರ್ ಅವತ್ತು ಅದನ್ನು ನೋಡಿ, ಆ ಸರಳತೆ ನೋಡಿ, ನೀವು ಸಿಂಪ್ಲಿಸಿಟಿ ಸರಳತೆ ಬಗ್ಗೆ ಹೇಳಿದ್ರಿ ಸರ್. ಅದಕ್ಕೆ ಆ ಪದಕ್ಕೆ ಸರಿಯಾದ ಅರ್ಥ ಗೋವಿಂದ ಬಾಬು ಪೂಜಾರಿ ಅವರು ಸರ್. ಅದರಲ್ಲಿ ಯಾವುದೇ ಥರ ಅತಿಶಯೋಕ್ತಿ ಅಥವಾ ಬೇರೆ ಅರ್ಥ ಇದಾಗಲ್ಲ ಸರ್. ಮತ್ತೆ ಎರಡನೇದಾಗಿ ಹೇಳ್ಬೇಕಾದ್ರೆ ಸರ್, ಇಲಾಖೆಯಲ್ಲಿ ಪೊಲೀಸಿಂಗ್ ಟುವರ್ಡ್ಸ್ ಪಬ್ಲಿಕ್ ತುಂಬ ಕಾರ್ಯಕ್ರಮಗಳಿದೆ ಸರ್. ಆ ಎಲ್ಲ ಕಾರ್ಯಕ್ರಮಗಳು ಗೋವಿಂದ ಬಾಬು ಶಿಫ್ಟ್ ಹಾಕ್ನ ಬ್ರೋಚರಲ್ಲಿ ಅಷ್ಟೂ ಕಾರ್ಯಕ್ರಮ ಕಾಣುತ್ತೆ ಸರ್. ಮಹಿಳಾ ಸಬಲೀಕರಣ ಇರ್ಬೋದು, ಬಡವರಿಗೆ ಹೆಲ್ಪ್ ಮಾಡೋದು, ಮಕ್ಕಳಿಗೆ ಸರ್ ಮಿಲಿಟ್ರಿಗೆ ಸೇರ್ಸೋಕ್ಕೆ ಹುಡುಗರನ್ನ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ ಸರ್. ಇಂಥ ಇದರಲ್ಲಿ ಅವರು ಮಾಡ್ತಾ ಇಲ್ಲ ಅಂತ ಇಲ್ಲ. ಮತ್ತು ನನಗೀಗ ಅವರ ಸಹಪಾಠಿಗಳು ಹೇಳಿದರು, ಟರ್ನ್ ಓವರ್ 1000 ಕೋಟಿ ಆದರೂ ಸರ್ದು ಬ್ಯಾಂಕ್ ಬ್ಯಾಲೆನ್ಸು 0 ಇರುತ್ತೆ ಯಾವಾಗಲೂ ಅಂತ ಸರ್. ನೀವು ಇದನ್ನು ಯಾವತ್ತೂ ಯಾರಿಂದನೂ ತಿಳಿಯೋಕ್ಕೆ ಸರ್, ಕೊಡೋರು ₹1 ಎಷ್ಟೇ ದುಡ್ಡಿದ್ರು ದುಡ್ಡು ಕೊಡೋಕ್ಕೆ ತುಂಬಾ ಯೋಚನೆ ಮಾಡ್ತೀವಿ. ಯಾರಿಗೂ ₹1 ಸುಮ್ಮನೆ ಯಾರೂ ಕೊಡೋದಿಲ್ಲ. ಆದರೆ ಇಂಥ ಸಮಯದಲ್ಲಿ ಸಮಾಜಕ್ಕೋಸ್ಕರ ನನಗೆ ನನ್ನವ್ರಿಗಾಗಿ ನಮ್ಮ ಊರಿನ ಜನ ನಾಡಿಗೋಸ್ಕರ ತಾನು ಗಳಿಸ್ತಿರ್ತಕ್ಕಂಥದ್ದನ್ನ ಅವರು ಏನು ತಮಗೋಸ್ಕರ ಉಳಿಸ್ಕೊಳ್ದಂಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ತುಂಬಾ ನೋಡೋಕ್ಕೆ ಕಡಿಮೆ ಸರ್. ಕಡಿಮೆ ಅದರಲ್ಲಿ ಗೋವಿಂದ ಬಾಬು ಪೂಜಾರಿ ಅವರು ಸಹಿತ ಒಬ್ಬರು ಸರ್. ನಾನು ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದು 8 ಇಯರ್ಸ್ ಆಯ್ತು ಸರ್. ಎಲ್ಲಿ ಕರೆದ್ರು ಯಾರು ಕರೆದ್ರು ಹೋಗಿಲ್ಲ. ನಾನು 8 ವರ್ಷದಿಂದ ಬೇರೆ ಫಂಕ್ಷನಿಗೆ ಬಂದಿರತಕ್ಕಂಥದ್ದು ಹೊರತಾಗಿ, ನಮ್ಮ ಇಲಾಖೆ ಫಂಕ್ಷನ್ ಬಿಟ್ಟು ಹೊರತಾಗಿ ಬಂದಿರತಕ್ಕಂಥದ್ದು ಹೊರಗಡೆ ಇದೇ ಫಂಕ್ಷನ್ನು. ಅದು ಗೋವಿಂದ ಬಾಬು ಪೂಜಾರಿ ಅವ್ರಿಗೋಸ್ಕರ. ಅವರು ಅವ್ರ ಕುಟುಂಬಕ್ಕೆ ಏನು ಈ ಸ್ಟೇಟ್ಸಲ್ಲಿದೆ 5000 ಜನ ಎಂಪ್ಲಾಯೀಸ್ ಇದೆ, 1000 ಕೋಟಿ ಟರ್ನ್ ಓವರ್ ಇದೆ. ಅದು ಪ್ರತಿ ವರ್ಷ ದ್ವಿಗುಣಗೊಳ್ಳಿ ಸರ್. ಆ ತಾಯಿ ಆಸ್ಮಾಂಬೆ ಚಾಮುಂಡೇಶ್ವರಿ ದೇವಿ ತಮ್ಮ ಮೇಲೆ ಸದಾ ತಮ್ಮ ಸಂಸ್ಥೆ ಮೇಲೆ ಆಶೀರ್ವಾದ ಇರಲಿ. ಇಷ್ಟು ಹೇಳ್ತಾ, ನನಗೂ ಕಡಲ್ತಡಿಗೆ ತುಂಬ ಅವಿನಾಭಾವ ಸಂಬಂಧ. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಆಸ್ ಎ ಸಬ್ ಇನ್ಸ್ಪೆಕ್ಟರು ಮಂಗಳೂರಿಂದಾನೆ, DK ಡಿಸ್ಟಿಕ್ಕಿಂದಾನೆ. ಅದರಲ್ಲೂ ಬೈಂದೂರಲ್ಲಿ ಕುತ್ಕೊಂಡು ಅವಾಗ ಮಾತಾಡ್ತಾ ಹೇಳಿದೆ, ಈ ಚರ್ಚ್ ಗಲಾಟೆ ಆಗಿದ್ದು ತಮಗೆಲ್ಲರಿಗೂ ಗಮನದಲ್ಲಿ ಇರ್ಬೋದು. ಚರ್ಚಿಂದು ಗಲಾಟೆ ಆದಾಗ ಅವತ್ತಿನ ದಿವಸ ನಾನು ಬೈಂದೂರಲ್ಲೇ ಇದ್ದೆ. ಅವತ್ತು ಅದನ್ನು ಜ್ಞಾಪನ ಮಾಡ್ಕೊಂಡು ಮಾತಾಡಿ ಹೇಳಿದೆ. ಇಷ್ಟನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ.